ಹೆಲೋ ಎವ್ರಿವನ್. ಇದು ನಮ್ಮ ಗುಂಡ. ಚಿಕ್ಕದ್ರಲ್ಲಿದ್ದಾಗ ಅವರಮ್ಮ ಇರಲಿಲ್ಲ, ಸೊ ನಾವೇ ಅದಕ್ಕೆ ಸ್ಪೂನಲ್ಲಿ ಹಾಲು ಹಾಕಿ ಕುಡಿಸ್ತಾ ಇದ್ವಿ. ಅದಾದಮೇಲೆ ನಮ್ಮ ರಾಧಾ ಕಾಣಿಸ್ತಾ ಇರಲಿಲ್ಲ ತುಂಬ ಹೊತ್ತಿಂದ. ಸೊ ಮೇಲಿಂದ ನೋಡಿದ್ರೆ ನಮ್ಮ ರಾಧಾ ಆರಾಮಾಗಿ ಹುಲ್ಲು ತಿಂತಾ ಇದ್ಲು. ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದ್ವಿ. ನಮ್ಮ ಗುಂಡ ಎಲ್ಲೋ ಒಂದು ಕಡೆ ಹೋಗಿ ಮನ್ಗಿದ್ದ. ಸೊ ಗುಂಡನ್ನು ಮಾತಾಡಿಸ್ಕೊಂಡು ನಮ್ಮ ಸಿರಿಗೆ ಒಂದು ಸ್ವಲ್ಪ ಬಿಸ್ಕೆಟ್ ಹಾಕೋಣ ಅಂತ ನೋಡಿದ್ವಿ. ಈ ಬಿಸ್ಕೆಟು ಬ್ರಿಯೋ ಅವ್ರದ್ದು, ತುಂಬ ಚೆನ್ನಾಗಿರುತ್ತೆ. ಸೊ ಹೆಲ್ದಿಯಾಗಿರುತ್ತೆ. ನಾನು ತುಂಬ ಸತಿಯಿಂದ ಯೂಸ್ ಮಾಡ್ತಾಯಿದ್ದೀನಿ. ಲೋಕಲ್ ಪೆಟ್ ಶಾಪಲ್ಲಿ ಈಸಿಲಿಯಾಗಿ ಸಿಗುತ್ತೆ. ಯಾರಿಗಾದ್ರೂ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಕೊಡ್ತೀನಿ. ನಮ್ಮ ಸಿರಿಗೆ ಈ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ. ಊಟ ಬೇಕಾದರೂ ಬಿಟ್ಟಿರ್ತಾಳೆ, ಬಿಸ್ಕೆಟ್ ಮಾತ್ರ ಬಿಟ್ಟಿರಲ್ಲ. ಸೊ ಪ್ರತಿನಿತ್ಯ ಬಿಸ್ಕೆಟ್ ಹಾಕ್ತಾನೇ ಇರ್ತೀನಿ ನಾನು. ಹಾಗೆ ನಮ್ಮಮ್ಮ ದೋಸೆಗೆ ನೆನೆ ಹಾಕಿಬಿಡು ಅಂತ ಹೇಳಿದರು. ಅದಕ್ಕಾಗಿ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ, ಕಡಲೆಬೇಳೆ ಇಷ್ಟನ್ನು ಹಾಕಿ ಚೆನ್ನಾಗಿ ಅಕ್ಕಿನ ತೊಳೆದ್ಬಿಟ್ಟು ಅಕ್ಕಿಗೆ ನೀರು ಹಾಕಿ ನೆನೆ ಹಾಕಿ ಇಟ್ಟಿದ್ದೀನಿ. ಸೊ ಅದಾದಮೇಲೆ ನಮ್ಮ ಗುಂಡ ಮತ್ತೆ ಎಲ್ಲೋ ಕಾಣಿಸ್ತಾ ಇರಲಿಲ್ಲ. ನೋಡಿದ್ರೆ ನನ್ನ ಹೆಲ್ಮೆಟಲ್ಲಿ ಬಂದು ಆಟ ಆಡ್ತಾ ಇದ್ದ. ಏನು ಮಾಡ್ತಿದ್ದೀಯ? ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಗುಂಡು ಟೈಮ್ ಸ್ಪೆಂಡ್ ಮಾಡಿದೆ. ಎಲ್ಲಿದ್ಯಾ? ಏನಿದು? ಯಾರ ಹೆಲ್ಮೆಟ್ಟು? ಹಾಂ ಗುಂಡ, ಏನು ಮಾಡ್ತಿದ್ಯಾ ಇಲ್ಲಿ? ಆಟ ಆಡ್ತಾ ಇದೆಯಾ? ಹಾಂ, ಮುಟ್ಟೋಂಗಿಲ್ಲ ನಿನ್ನ? ಮುಟ್ಟಬಾರ್ದಾ? ಬಾ ಆಚೆ ಬಾ, ಬಾ ಆಚೆ ಬಾ. ರಾಜ ರಾಜ ಕೂತಂಗೆ ಕೂತಿದ್ಯಾ? ಬಾ ಆಚೆ ಬಾ, ಹಾಳು ಮಾಡಬೇಡ, ಬಾ ಆಚೆ ಬಾ. ಏನಿದು? ಹಾಂ. ಹಾಗೆ ನಮ್ಮ ಗುಂಡನ ಹತ್ರ ಆಟ ಆಡಿಕೊಂಡು ನಮ್ಮ ಸಿರಿನ ಸ್ವಲ್ಪ ವಾಕಿಂಗಿಗೆ ಕರ್ಕೊಬಿಟ್ಟು ಬಂದು ಅವಳಿಗೂ ಸ್ವಲ್ಪ ಚೆನ್ನಾಗಿ ಆಟ ಆಡಿಸಿ, ಹಾಗೆ ಬಿಸಿಲು ಚೆನ್ನಾಗಿ ಬರ್ತಾಯಿದೆ, ಚಳಿ ಜಾಸ್ತಿ ಇದೆ ಅಂತ ಹೇಳಿ ನಮ್ಮಮ್ಮನೂ ಹಾಗೆ ವಾಕಿಂಗಿಗೆ ಬಂದರು. ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡಿಸಿ ಒಳಗಡೆ ಘಮ 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 ಅಂತ ಬಿಸಿ ಬಿಸಿ ಸ್ಮೆಲ್ ಬರ್ತಾಯಿದೆ. ಅದು ಏನು ಸ್ಮೆಲ್ಲು ಅಂತ ನೋಡಿದ್ದಕ್ಕೆ ನಮ್ಮಮ್ಮ ಬಿಸಿ ಬಿಸಿ ತುಪ್ಪ ಕಾಯಿಸ್ತಾಯಿದ್ರು. ಸೊ ಇಲ್ಲಿಗೆ ನಮ್ಮ ಬ್ಲಾಗ್ ಎಂಡ್.